ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾವು ಕಥೆಯ ಮೂಲಕ ಒಂದು ಇಂಗ್ಲಿಷ್ ಕಲಿಯುವ. ಮೊದಲನೇದಾಗಿ, ಒಂದಾನೊಂದು ಕಾಲದಲ್ಲಿ, ಒನ್ಸ್ ಅಪಾನ್ ಎ ಟೈಮ್, ಒಂದು ನರಿ ಇತ್ತು. ದೇರ್ ವಾಸ್ ಎ ಫಾಕ್ಸ್, ಅದು ಕಾಡಿನಲ್ಲಿ ವಾಸಿಸುತ್ತಿತ್ತು. ಇಟ್ ಲಿವ್ಡ್ ಇನ್ ಎ ಫಾರೆಸ್ಟ್, ಒಂದು ದಿನ ಅದಕ್ಕೆ ತುಂಬಾ ಹಸಿವಾಗಿತ್ತು. ಒನ್ ಡೇ ಇಟ್ ವಾಸ್ ವೆರಿ ಹಂಗ್ರಿ, ಅದು ಆಹಾರ ಹುಡುಕುತ್ತಾ ಹೊರಟಿತ್ತು. ಇಟ್ ಸೆಟ್ ಔಟ್ ಲುಕಿಂಗ್ ಫಾರ್ ಫುಡ್, ಅದು ಎಲ್ಲೆಡೆ ಹುಡುಕಿತ್ತು. ಇಟ್ ಲುಕ್ಡ್ ಎವ್ರಿವೇರ್, ಆದರೆ ಅದಕ್ಕೆ ಯಾವುದೇ ಆಹಾರ ಸಿಗಲಿಲ್ಲ. ಬಟ್ ಇಟ್ ಡಿಡ್ ನಾಟ್ ಗೆಟ್ ಎನಿ ಫುಡ್, ನರಿಯು ಬಹಳ ಬಳಲಿತ್ತು. ದ ಫಾಕ್ಸ್ ವಾಸ್ ವೆರಿ ಟಯರ್ಡ್, ಅಷ್ಟರಲ್ಲಿ ಅದು ಒಂದು ಸುಂದರವಾದ ತೋಟವನ್ನು ಕಂಡಿತ್ತು. ಮೀನ್ವೈಲ್ ಇಟ್ ಸಾ ಎ ಬ್ಯೂಟಿಫುಲ್ ಗಾರ್ಡನ್, ಆ ತೋಟದಲ್ಲಿ ಒಂದು ದೊಡ್ಡ ದ್ರಾಕ್ಷಿ ಬಳ್ಳಿ ಇತ್ತು. ದೇರ್ ವಾಸ್ ಎ ಬಿಗ್ ಗ್ರೇಪ್ ವೈನ್ ಇನ್ ದಟ್ ಗಾರ್ಡನ್, ಆ ಬಳ್ಳಿಗೆ ಹಣ್ಣುಗಳು ತುಂಬಿದವು. ದಟ್ ವೈನ್ ವಾಸ್ ಫುಲ್ ಆಫ್ ಫ್ರೂಟ್ಸ್, ದ್ರಾಕ್ಷಿ ಹಣ್ಣುಗಳು ತುಂಬಾ ಚೆನ್ನಾಗಿದ್ದವು. ದ ಗ್ರೇಪ್ಸ್ ವೇರ್ ವೆರಿ ನೈಸ್, ಅವು ಹಣ್ಣಾಗಿ ಮತ್ತು ರಸಭರಿತವಾಗಿದ್ದವು. ದೇವರ್ ರೈಪ್ ಅಂಡ್ ಜ್ಯೂಸಿ, ನರಿಯು ಆ ಹಣ್ಣುಗಳನ್ನು ನೋಡಿತ್ತು. ದ ಫಾಕ್ಸ್ ಲುಕ್ಡ್ ಅಟ್ ದೋಸ್ ಫ್ರೂಟ್ಸ್, ದ ಫಾಕ್ಸ್ ಲುಕ್ಡ್ ಅಟ್ ದೋಸ್ ಫ್ರೂಟ್ಸ್, ಅದರ ಬಾಯಲ್ಲಿ ನೀರೂರಿತು. ವಾಟರ್ ಕೇಮ್ ಇನ್ ಟು ಇಸ್ ಮೌತ್, ನರಿಯು ಎಂದಿತ್ತು, ನನಗೆ ಆ ದ್ರಾಕ್ಷಿ ಬೇಕು. ದ ಫಾಕ್ಸ್ ಸೆಡ್, ಐ ವಾಂಟ್ ದೋಸ್ ಗ್ರೇಪ್ಸ್, ಅದು ಹಣ್ಣುಗಳನ್ನು ತಿನ್ನಲು ಬಯಸಿತ್ತು. ಇಟ್ ವಾಂಟೆಡ್ ಟು ಈಟ್ ದ ಫ್ರೂಟ್ಸ್, ನರಿಯು ಮೇಲಕ್ಕೆ ಹಾರಿತ್ತು. ದ ಫಾಕ್ಸ್ ಜಂಪ್ಡ್ ಅಪ್, ಆದರೆ ಅದು ದ್ರಾಕ್ಷಿಯನ್ನು ಮುಟ್ಟಲಾಗಲಿಲ್ಲ. ಬಟ್ ಇಟ್ ಕುಡ್ ನಾಟ್ ಟಚ್ ದ ಗ್ರೇಪ್, ಅದು ಮತ್ತೊಮ್ಮೆ ಹಾರಿತು. ಇಟ್ ಜಂಪ್ಡ್ ಒನ್ಸ್ ಮೋರ್, ಆದರೂ ವಿಫಲವಾಯಿತು. ಸ್ಟಿಲ್ ಇಟ್ ಫೇಲ್ಡ್, ನರಿಯು ತುಂಬಾ ಪ್ರಯತ್ನಿಸಿತು. ದ ಫಾಕ್ಸ್ ಟಯರ್ಡ್ ವೆರಿ ಹಾರ್ಡ್, ಬಳ್ಳಿಯು ತುಂಬಾ ಎತ್ತರದಲ್ಲಿತ್ತು. ದ ವೈನ್ ವಾಸ್ ವೆರಿ ಹೈ, ನರಿಗೆ ತುಂಬಾ ಆಯಾಸವಾಯಿತು. ದ ಫಾಕ್ಸ್ ಗಾಟ್ ವೆರಿ ಟಯರ್ಡ್, ಅದಕ್ಕೆ ಮೇಲಕ್ಕೆ ಹಾರಲು ಆಗಲಿಲ್ಲ. ಇಟ್ ಕುಡ್ ನಾಟ್ ಜಂಪ್ ಅಪ್ ಎನಿಮೋರ್, ನರಿಯು ಹೇಳಿತು, ಈ ದ್ರಾಕ್ಷಿಗಳು ಹುಳಿಯಾಗಿವೆ. ದ ಫಾಕ್ಸ್ ಸೆಡ್, ದೀಸ್ ಗ್ರೇಪ್ಸ್ ಆರ್ ಸವರ್, ನನಗೆ ಈ ಹಣ್ಣುಗಳು ಬೇಡ. ಐ ಡು ನಾಟ್ ವಾಂಟ್ ದೀಸ್ ಫ್ರೂಟ್ಸ್, ನಂತರ ಅದು ಅಲ್ಲಿಂದ ಹೊರಟು ಹೋಯಿತು. Then it walked away from there. ಕಥೆಯ ನೀತಿ, ಸಿಗದ ವಸ್ತುಗಳ ಬಗ್ಗೆ ದೋಷಿಸಬಾರದು. ಮೋರಲ್ ಆಫ್ ದ ಸ್ಟೋರಿ ನೋಡುವ. ಒನ್ ಶುಡ್ ನಾಟ್ ಬ್ಲೇಮ್ ಥಿಂಗ್ಸ್ ದೇ ಕ್ಯಾನ್ ನಾಟ್ ಗೆಟ್. ಮಾಡುವ ಅಂತ ಕೇಳಿದ್ದೇನೆ ಗೂಗಲ್ ಜೆಮಿನಿಯಲ್ಲಿ. ಸೊ 10 ಕ್ವಶನ್ ಬರೆದು ಕೊಟ್ಟಿದ್ದೆ. ಸೊ ಟ್ರೈ ಮಾಡುವ ಆನ್ಸರ್ ಮಾಡ್ಲಿಕ್ಕೆ. ದ ಫಾಕ್ಸ್ ವಾಸ್ ಲಿವಿಂಗ್ ಇನ್ ಎ ಬಿಗ್, ಆನ್ಸರ್ ಏನಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ನಿಮ್ಗೆ ಎಷ್ಟೆಲ್ಲ ಆನ್ಸರ್ ಬಂದಿದೆ ಅಂತ ನೋಡಿ. ಸೆಕೆಂಡ್ ಒನ್ ಡೇ ದ ಫಾಕ್ಸ್ ವಾಸ್ ಫೀಲಿಂಗ್ ವೆರಿ, ಇದಕ್ಕೆ ಆನ್ಸರ್ ಏನು ಸೆಕೆಂಡ್ ಒನ್ಗೆ. ಥರ್ಡ್ ವೈಲ್ ಸರ್ಚಿಂಗ್ ಫಾರ್ ಫುಡ್ ದ ಫಾಕ್ಸ್ ಫೌಂಡ್ ಎ ಬ್ಯೂಟಿಫುಲ್ ಡ್ಯಾಶ್, ದ ಗ್ರೇಪ್ ವೈನ್ ವಾಸ್ ಫುಲ್ ಆಫ್ ರೈಪ್ ಅಂಡ್ ಡ್ಯಾಶ್ ಫ್ರೂಟ್ಸ್. ಫಿಫ್ತ್ seeing the grapes, water came into the fox dash. The reach the grapes, the fox dash high into the air. Seventh the fox could not reach the fruits because the wine was too dash. After trying many times, the fox became very dash. Before walking away, the fox said the grapes were dash.
And next 10th one, the story teaches us not to blame things we cannot dash. ಸೊ ಇದಕ್ಕೆಲ್ಲ ಎಷ್ಟೆಲ್ಲ ಆನ್ಸರ್ ಬರೆದಿದ್ದೀರಿ ನಿಮಗೆ ಗೊತ್ತಿದೆ ಅಂತ ಕಮೆಂಟ್ ಮೂಲಕ ಜಸ್ಟ್ ನಂಬರ್ ಬರೆದು ಕೂಡ ಸಾಕಾಗ್ತದೆ ನಿಮ್ಮ ಆನ್ಸರ್ ಎಷ್ಟು ಕರೆಕ್ಟ್ ಆಗಿದೆ ಅಂತ. ಸೊ ಇದಕ್ಕೆ ಆನ್ಸರ್ ನೋಡುವ ಇಲ್ಲಿ ನೋಡಿ 1 to 10. Okay, one ಗೆ ಯಾವುದು ಫಾರೆಸ್ಟ್, ಸೆಕೆಂಡ್ ಒನ್ ಹಂಗ್ರಿ, ಥರ್ಡ್ ಒನ್ ಗಾರ್ಡನ್, ಫೋರ್ತ್ ಒನ್ ಜ್ಯೂಸಿ, ಫಿಫ್ತ್ ಒನ್ ಮೌತ್, ಸಿಕ್ಸ್ತ್ ಜಂಪ್ಡ್, ಸೆವೆಂತ್ ಹೈ, ಏಯ್ತ್ ಟೈರ್ಡ್, ನೈನ್ತ್ ಸವರ್ ಅಂಡ್ 10th ಗೆಟ್ ಆರ್ ರೀಚ್. ನಿಮ್ಮ ಆನ್ಸರ್ ಇಷ್ಟು ಆನ್ಸರ್ ಕೊಟ್ಟಿದ್ದಾರೆ ಅಂತ ಕಮೆಂಟ್ ಮೂಲಕ ತಿಳಿಸಿ, ಅವಾಗ ನಂಗೆ ಗೊತ್ತಾಗ್ತದೆ.